ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇದು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ, ಮಂಡೇ, ಟ್ಯೂಸ್ಡೇ ಒಂದು ಸಂಡೇ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಜಾಸ್ತಿ ಪೇನ್ ಆಗಕತ್ತಿತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಿಗ್ಗೆ ನಾನು ಅಡುಗೆನ ಮಾಡಿಬಿಟ್ಟೆ. ಹೊಳ್ಳಮಳ ಏನು ಅಡುಗೆ ಒಂದ್ಸಲ ನಾಷ್ಟ ಮತ್ತು 3 ಟೈಮ್ ಮಾಡೋದೇನು ಅಂತ ಹೇಳಿಬಿಟ್ಟು ಅನ್ನ ಮತ್ತು ಯಾವುದೋ ಬೇಳೆ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್. ಲೇಟಾಗೇ ಇದ್ದಿದ್ವಿ. ಬೆಳಿಗ್ಗೆ ಮತ್ತು ಚಹಾ ಜೊತೆಗೆ ಬ್ರೆಡ್ಡು ಟೋಸ್ಟು ಇಂಥ ತಿಂದಿದ್ವಿ. ಇನ್ನೇನು ಅಡುಗೆ ಮಾಡಿಬಿಟ್ರಾಗುತ್ತಾ ಅಂಥೇಳಿ ಅಡುಗೆನ ಮಾಡ್ತಾಯಿದ್ವಿ. ನಾನು ಆಲ್ರೆಡಿ ಅನ್ನ ಸಾಂಬಾರು ರೆಡಿ ಮಾಡಿದ್ದೆ. ನಾನು ಆಮ್ಲೆಟ್ ಹಾಕ್ತೀನಿ ಬಾ ಅಂತಂದರು. ಆಮ್ಲೆಟ್ ಹಾಕಕತ್ತಿದ್ರು ಅವರು. ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅವತ್ತು ಅಷ್ಟು ಊಟ ನಾವು ಊಟ ಮಾಡೋ ಮಟ್ಟ ಆರಾಮನ ಇದ್ದೆ. ಊಟ ಆದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಗ್ಯಾಸ್ಟ್ರಿಕ್ ಥರ ಆಗಿತ್ತು ಫ್ರೆಂಡ್ಸು. ಲೇಟಾಗಿ ಊಟ ಬೇರೆ ಮಾಡಿದ್ವಿ ನೋಡ್ರಿ. ಹಾಗಾಗಿ ಇದೊಂದಿಷ್ಟು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ. ಬರ್ರಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು, 2 ಮೊಟ್ಟೆನ ಒಡೆದು ಹಾಕಿ ಆಮ್ಲೆಟನ್ನು ರೆಡಿ ಮಾಡಿದರು ನಮ್ಮ ಮನೆಯವರು. ಮಕ್ಕಳಿಗೆ ಚಿಕನ್ ಜಾಸ್ತಿ ತಿನ್ಸಕ್ಕೆ ಹೋಗಲ್ಲ ಈಗ ನಾವು, ಯಾಕಂದ್ರೆ ಚಿಕನ್ ಅಷ್ಟು ಒಳ್ಳೆಯದಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಇಂಜೆಕ್ಷನ್ ಮಾಡಿಬಿಟ್ಟು ಬೇಗ ಮರಿ ಹಾಕಲಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರಂತ ಕೆಮಿಕಲ್ಸ್ದು. ಹಾಗಾಗಿ ನಾವು ಜಾಸ್ತಿ ಚಿಕನ್ ಮಾಡೋದನ್ನು ಬಿಟ್ಟಿದ್ದೀವಿ. ಈಗ 3 ವಾರ ಆಯಿತು ನಾವು ಮಾಡಿಬಿಟ್ಟು ಚಿಕನ್ನು, ಮತ್ತು ಹೊಳ್ಳಿ ಮಾಡೇ ಇಲ್ಲ. ಇದು ಐತಾರ ಅಷ್ಟು ಮಾಡಿಕೊಂಡೆ ವಿಡಿಯೋ. ಐತಾರ ಅಂದರೆ ಸಂಡೇ ಫ್ರೆಂಡ್ಸು. ನಾವು ಐತಾರ ಅಂತೀವಿ ಉತ್ತರ ಕರ್ನಾಟಕದವರು. ಈಗ ನೋಡ್ಬೋದು, ಮಂಡೇ ತಲೆಗೆ ಎಣ್ಣೆ ಹಚ್ಕೊಂಡಿದ್ವಿ ನೋಡ್ರಿ. ಹಾಗಾಗಿ ಸ್ನಾನ ಮಾಡಿ ಈಗ ನಾನು ಸಾಯಂಕಾಲ ಒಮ್ಮಕ್ಕಲೇ ಮತ್ತು ಮಂಡೇನೂ ಸಾಯಂಕಾಲ ವಿಡಿಯೋ ಮಾಡ್ಕೊಳಕತ್ತಿದ್ದೆ. ಪೂಜೆ ಮಾಡಕತ್ತೀನಿ ನೋಡ್ರಿ. ಸೋಮವಾರ ತಲೆ ಸ್ನಾನ ಮಾಡಿಬಿಟ್ಟು ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಾಕತ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನ ಬರೀ ಕೆಲಸನ ಆಯಿತು. ನನಗೂ ಏನಪ್ಪ ಅಂತಂದರೆ ಬರೀ ಅದನ್ನೇ ಕೆಲಸ ಮಾಡೋದು ತೋರ್ಸೋಕೆ ನನಗೂ ಬೇಜಾರು. ಹಾಗಾಗಿ ನಮ್ಮ ತಂಗಿ ನೋಡ್ತಾರಲ್ಲ, ನೋಡೋರಾದ್ರೂ ನೋಡ್ತಾರೆ, ಮಾಡಿ ಹಾಕು ಅಂತಾಳೆ. ನನಗೆ ಬೇಜಾರಾಕೈತಿ. ಹಾಗಾಗಿ ಇಷ್ಟ ಬಂತು, ಮನ್ಸಿಗೆ ಬಂತು ಅಂದ್ರೆ ಮಾಡ್ಕೊಂಬಿಡ್ತೀನಿ. ಏನಪ್ಪ ಬರೀ ಇದನ್ನ ತೋರಿಸ್ಬೇಕಲ್ಲ, ಹೊಳ್ಳಮಳ ಕಂಟೆಂಟ್ ಏನೂ ಇಲ್ಲ. ಕಂಟೆಂಟಲ್ಲಿ ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಕೆಲವೊಬ್ಬರು ನೋಡ್ತಾರೆ, ಇನ್ನು ಕೆಲವೊಬ್ಬರು ನೋಡೋದೇ ಇಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಂದು ದಿವಸ ಅಂತೂ ಫುಲ್ ಹೊಟ್ಟೆ ನೋವಿತ್ತು. ಸೋಮವಾರ ದಿವಸ ಆರಾಮಾಗಿದ್ದೆ, ಬಟ್ ಕೆಲಸ ಜಾಸ್ತಿ ಆಯಿತು. ಹಾಗಾಗಿ ಕೆಲಸ ಮಾಡಿಕೊಂಡೆ. ಒಮ್ಮಕ್ಕಲೇ ಸಾಯಂಕಾಲ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ. ದೀಪ ಹಚ್ಚಿ ಈಗ ನಾನು ಚಹಾ ಕಾಸಿದ್ದೆ. ಚಹಾನ ಸೋಸ್ಕೊಳಕತ್ತೀನಿ. ಎಲ್ಲರಿಗೂ ನಮ್ಮಿತ್ತಾಗೂ ಕೂಡ ಚಹಾನ ಕುಡಿತಾಳಾಕಿ ಸಾಯಂಕಾಲ. ಬೆಳಿಗ್ಗೆ ಹಾಲು ಕುಡ್ದು ಹೋಗ್ತಾಳೆ. ಸಾಯಂಕಾಲ ಟೈಮ್ನ ಹಾಲು ಕುಡಿ ಅಂದ್ರೆ ಬೇಡ, ನಂಗೆ ಚಹಾ ಬೇಕಂತಾಳೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಚಹಾ ಹಾಕಿ ಕೊಡ್ತೀನಿ. ಏನಾದರೂ ಬಿಸ್ಕೆಟು ಬ್ರೆಡ್ಡು ಈ ಥರ ತಿಂತಾಳೆ. ಮತ್ತು ನಾನು ಅಡುಗೆ ಮಾಡಿ ಎಲ್ಲ ರೆಡಿ ಮಾಡೋದ್ರೊಳಗೆ ಅಲ್ಲಿ ಮಟ್ಟ ಅವ್ರು ಒಂದು ಸ್ವಲ್ಪ ಸಮಾಧಾನವಾಗಿ ಇರ್ತಾರೆ. ಹಸಿವು ಇದಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಚಹಾ ಜೊತೆಗೆ 1-2 ಬಿಸ್ಕೆಟು ಅಥವಾ 1-2 ಬ್ರೆಡ್ಡು ತಿಂದ್ರೆ. ಆಕೆ ಒಳಗಡೆ ಕೂತ್ಕೊಂಡು ವರ್ಕ್ಶೀಟ್ ಕೊಟ್ಟಿದ್ರು, ಅದನ್ನು ಬರಿತಾ ಇದ್ಲು. ನಾನು ನಮ್ಮ ಮನೆಯವ್ರಿಗೆ ಮತ್ತು ನವ್ಯಾಗ ಹಾಕ್ಕೊಂಬಂದೆ. ಕರೆದೆ ಆಕೆನೂ, ನೀನು ಬಾ ಚಹಾ ಕುಡಿ ಬಾ ಅಂತಂದು ಕರೆದೆ. ಬರ್ತೀನಿರಮ್ಮ ಅಂತಂದ್ಲು. ಮತ್ತು ನೋಡ್ರಿ ನವ್ಯ ಹೆಂಗೆ ಮಾಡಾಕುಂತಾಳೆ. ಏನೋ ಒಟ್ಟು ಒಂದೊಂದು ಸಲ ಒಂದೊಂದು ಥರ ಆಡ್ತಿರ್ತಾಳೆ. ನಿನ್ನೆ ಅಂದರೆ ಮಂಗಳವಾರ ಫುಲ್ ಇಡೀ ದಿನ ನನಗೆ ಕಾಡ್ಸ್ಯಾಳ. ಏನು ವಿಡಿಯೋ ಮಾಡ್ಕೊಳಕ್ಕೂ ಮನಸ್ಸಾಗವಲ್ದು. ತಾನೂ ಊಟ ಮಾಡುವಳು, ನನಗೂ ಊಟ ಮಾಡಕ್ಕೆ ಬಿಡುವಳು. ನಾನು ಊಟ ಮಾಡಕತ್ತೀನಿ, ಅಳಾಕತ್ತಾಳೆ. ನನಗಂತೂ ಅಳಾಕ ಕುಂತ್ರೆ ಊಟ ಮಾಡೋಕೆ ಮನಸ್ಸಾಗಂಗಿಲ್ಲ. ಬೇಗ ತಿಂದು ಎದ್ದು ಬಿಡ್ಬೇಕು ಅನ್ನಿಸ್ತೈತಿ. ಇಲ್ಲಾಂದ್ರೆ ಊಟನ ಹೋಗಂಗಿಲ್ಲ. ಊಟ ಮಾಡೋದು ಬಿಟ್ಟು ಕೂತ್ಕೊಂಡ್ರೆ ನನಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಆಮೇಲೆ ಆಕಿ ಕೆಲಸ ಮಾಡೋಕೆ ನನಗೆ ಶಕ್ತಿ ಬೇಕು ನೋಡ್ರಿ. ಊಟ ಮಾಡಲೇಬೇಕಾಗತ್ತೆ ನಾನು. ಆಕಿ ಏನೋ ಹೊಟ್ಟೆ ನೋವಿತ್ತೋ ಏನೋ ಗೊತ್ತಿಲ್ಲ, ಬಾಯಲ್ಲಿ ಹೇಳೋದಿಲ್ಲ, ಏನಿಲ್ಲ. ಹೊಟ್ಟೆ ನುವ್ಸಕತ್ತಿತ್ತು, ಏನೈತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಳೋದು ಹೊರಗಡೆ ನಿಂತ್ಕೊತೀನಿ ಅಂತ ಹೇಳಕತ್ತಿದ್ಲು. ಬರೀ ಬಾಗಿಲ ಹತ್ರ ಹೋಗಿ ಕದ ಹಾಕಿರ್ತೀನಿ ನೋಡ್ರಿ, ಕದ ಹತ್ರ ಹೋಗಿ ನಿಂತ್ಕೊಂಬಿಡೋದು, ಬಾ ಹೊರಗೆ ಹೋಗೋಣ ಅಂತಂದು. ಕಿಟಕಿಯ ನಿಂದ್ರಿಸಿ ಡೈಲಿ ಸೈಲೆಂಟಾಗೇ ಇರ್ತಿದ್ಲು ಕಿಟಕಿ ಒಳಗೆ. ಬಟ್
ನಿನ್ನೆ ಏನಾಗಿತ್ತೋ ಏನೋ ಗೊತ್ತಿಲ್ಲ, ಹೊರಗೆ ನಿಂದ್ರಣ ಎಷ್ಟು ಅಂತ ನಿಂದ್ರಕ್ಕಾಗುತ್ತಾ ಹೇಳ್ರಿ. ಹೊರಗೆ ಒಂದು ಅರ್ಧ ತಾಸು ನಿಂತ್ಕೋಬೋದು, ಒಂದು 10-15 ನಿಮಿಷ ನಿಂತ್ಕೋಬೋದು. ಇಡೀ ದಿನವೂ ಹೊರಗೆ ನಿಂದ್ರನು ಅಂದ್ರೆ ಆಗೋದಿಲ್ಲ ನೋಡ್ರಿ. ಮನ್ಯಾಗ ಒಳಗೆ ಕೆಲಸ ಇರ್ತಾವೆ, ಮತ್ತು ತನಗೇನಾದ್ರೂ ತಿನ್ಸಕ್ಕೆ ರೆಡಿ ಮಾಡಬೇಕು, ಅಡುಗೆ ಮಾಡ್ಬೇಕಾಗಿರ್ತೈತಿ. ಹೆಂಗೋ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ನಡತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ನಾವು ಚಹಾ ಎಲ್ಲ ಕುಡಿದ್ವಿ. ಆಕಿನೂ ಚಹಾ ಕುಡಿದ್ಲು. ಚಹಾ ಬ್ರೆಡ್ ತಿನ್ನಿಸಿದೆ, 1-2 ಬ್ರೆಡ್ನ ತಿನ್ನಿಸ್ಬಿಟ್ಟು ಅಲ್ಲೇ ಕುಂದ್ರಿಸ್ಕೊಂಡಿದ್ವಿ ಹಾಲೊಳಗೆ. ನಮಿತಾನು ಕೂಡ ಚಹಾ ಬ್ರೆಡ್ ತಿಂದಾದ್ಮೇಲೆ ಕುತ್ಕೊಂಡಿದ್ವಿ. ಮತ್ತು ಆಕಿದು ನಮಿತಾನು ಒಂದು ಪ್ರಾಜೆಕ್ಟ್ ಮಾಡೋದಿತ್ತು ಭಾಳ. ಅದು ನಮ್ಗೆ ಟೈಮ್ ಭಾಳ ಹಿಡಿತು. ಇನ್ನು ಆಕಿ ಅದನ್ನು ಮಾಡ್ಕೊತ ಕೂತ್ಕೊಂಡ್ರೆ ಓದೋಕ್ಕಾಗೋದಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರು ಸೇರಿಬಿಟ್ಟು ಆ ಪ್ರಾಜೆಕ್ಟನ್ನು ಮಾಡಾಕತ್ತಿದ್ವಿ. ಅದು ಒಂದು ಇನ್ನು ಮಿಕ್ಕಿದ್ವೆಲ್ಲ ಆಕಿನ ಮಾಡ್ಕೊಂಡಾಳ. ರೈಟಿಂಗು ಏನೋ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಇದ್ರೆ ಮಾಡ್ಕೊಂಬಿಡ್ತಾಳೆ. ಈ ಸ್ಕೂಲ್ನವ್ರು ಏನೈತಿ ಇಂಥವೆಲ್ಲ ಡಿಫಿಕಲ್ಟ್ ಇರುವಂಥ ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ. ಅವುಗಳನ್ನ ಮಕ್ಕಳು ಮಾಡ್ಕೊತ ಕುಂದ್ರಕ್ಕೂ ಹೋಗಲ್ಲ, ಟೈಮ್ ಬೇರೆ ಇಲ್ಲ. ಎಕ್ಸಾಮ್ ಬಂತು, ನೆಕ್ಸ್ಟ್ ಮಾರ್ಚ್ 1 ಪ್ರಾಕ್ಟಿಕಲು ಅವು ಎಲ್ಲ ಸ್ಟಾರ್ಟ್ ಆಕ್ಕವು. ರೈಟಿಂಗ್ ಎಲ್ಲ ಮಾರ್ಚ್ 18 ಎಕ್ಸಾಮ್ ಸ್ಟಾರ್ಟ್ ಆಕ್ಕವು. ಹಂಗಾಗಿ ಇದೊಂದು ಪ್ರಾಜೆಕ್ಟ್ ನಾವು ಹೆಲ್ಪ್ ಮಾಡಿದ್ರಾತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಪೇಪರ್ ಅಂಟಿಸಿ ಎಲ್ಲ ರೆಡಿ ಮಾಡಿಕೊಟ್ಟಿವಿ. ಆಕೆ ಪಿಕ್ಚರ್ ಹಚ್ಚಿಕೊಂಡು ಅದ್ರದ್ದು ಹಿಂದ್ಗಡೆ ಬರೀಬೇಕು ಅದ್ರ ಬಗ್ಗೆ. ಅದನ್ನು ರೈಟಿಂಗ್ ಎಲ್ಲ ಆಕೆ ನೋಡ್ಕೊತಾಳೆ. ಈಗ ನೋಡ್ಬೋದು. ಮತ್ತು ಮರುದಿನ ಬೆಳಗಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ರಾತ್ರಿ ಅದನ್ನೆಲ್ಲ ಪ್ರಾಜೆಕ್ಟ್ ಮುಗಿಸಿ ರಗಿನ ಟೈಮ್ನ ಆಗಿಬಿಡ್ತು. ಇನ್ನೂ ಉಳೀತು, ಮರುದಿನ ಮಾಡಿದ್ರೆ ಆಯ್ತು ಬಿಡು ಅಂತಂದು ಮಾರ್ಚಕ್ಕೆ ಇತ್ತು ಅದನ್ನು ಸಬ್ಮಿಷನ್ ಮಾಡೋದು. ಇನ್ನೂ ಟೈಮ್ ಐತಿ ಅಂಥೇಳಿ ಅದೊಂದು ಹಂತಕ್ಕೆ ತೊಗೊಂಬಂದು ನಿಂದ್ರಿಸಿದ್ವಿ ಇಬ್ಬರು ಸೇರಿ. ರಾತ್ರಿ ಊಟಕ್ಕೆ ಏನಪ್ಪ ಅಂತಂದರೆ ಬೆಳಿಗ್ಗೆ ಇದು ಏನೋ ಮಾಡಿದ್ದೆ, ಬೆಳಿಗ್ಗೆ ಪಲಾವ್ ಮಾಡಿದ್ದೆ, ಖಾಲಿಯಾಗಿತ್ತು. ಬಟ್ ರೈಸ್ ಇತ್ತು, ಆಮೇಲೆ ಸಾಂಬಾರೂ ಇತ್ತು, ಬೇಳೆ ಸಾರಿತ್ತು. ಬೇಳೆ ಸಾರು ಜೊತೆಗೆ ಅನ್ನ ಮತ್ತು ಹಪ್ಪಳ ಇಂಥವು ಕರ್ಕೊಂಡು ತಿಂದ್ವಿ. ಮಕ್ಕಳಿಗೆ ಬಿಸಿ ಅನ್ನ, ಮೊಸರು, ತುಪ್ಪ, ಶೇಂಗಾ ಚಟ್ನಿ ಈ ಥರ ಹಾಕಿ ತಿನ್ನಿಸಿದೆ ನವ್ಯಾಗ ನಮಿತಾಗ. ಈಗ ಚಹಾ ಕುಡಿದೆ ಫಸ್ಟು. ಚಹಾ ಸೋಸ್ಕೊಂಡು ನೋಡ್ರಿ, ಬೇಗ ಎದ್ದಿದ್ದೆ, ಬೇಗ ಕೆಲಸ ಆಗಾಕತ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಚಹಾ ಕುಡಿದ್ಬಿಟ್ರಾಯ್ತು ಅಂಥೇಳಿ ಚಹಾ ಕುಡಿಯೋಕೆ ಸೋಸ್ಕೊಂಡೆ. ನೋಡ್ಬೋದು ಕ್ಯಾಬೇಜ್ ಪಲ್ಯ ಮಾಡೀನಿ, ಸಖತ್ತಾಗಿತ್ತು ಕ್ಯಾಬೇಜ್ ಪಲ್ಯ ಅಂತೂ. ಒಣ ಖಾರ ಹಾಕಿದ್ದಿಲ್ಲ ಇದಕ್ಕೆ, ಹಸಿ ಖಾರ ಹಾಕಿ ಮಾಡಿದ್ದೆ ಫ್ರೆಂಡ್ಸು. ನಮ್ಮ ಮನೆಯವ್ರಂತೂ ಭಾಳ ಇಷ್ಟಪಟ್ಟರು. ಭಾಳ ಮಸ್ತಾಗಿತ್ತು ಬಿಡು ಕ್ಯಾಬೇಜ್ ಪಲ್ಯ ಅಂದ್ಲು. ಮತ್ತು ನಮ್ಮ ತಂಗಿನೂ ಬಂದಿದ್ಲು, ಆಕಿನೂ ಭಾಳ ಇಷ್ಟಪಟ್ಲು ಇದನ್ನು ಕ್ಯಾಬೇಜ್ ಪಲ್ಯ ಫ್ರೆಂಡ್ಸ್. ನೋಡಿರಿ ಈಗ ಚಹಾ ಸೋಸ್ಕೊಂಡೀನಿ. ಚಹಾ ಕುಡಿದೆ, ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಚಹಾ ಕುಡಿದ್ಬಿಟ್ಟು ಚಪಾತಿನ ಕೆಳಗಡೆನ ಕುತ್ಕೊಂಡು ಲಟ್ಟಿಸ್ಕೊಂಡು ಈಗ ಬೇಯಿಸ್ಕೊಳಕತ್ತೀನಿ. ಯಾಕಂದ್ರೆ ನಿಂತ್ಕೊಂಡು ಅದು ಹಿಂದಿನ ದಿವ್ಸ ನೋಡಿರಿ ನಾ ತೋರಿಸಿದ್ನೆಲ್ಲ ಪ್ರಾಜೆಕ್ಟ್ ಮಾಡಾಕತ್ತಿದ್ವಲ್ಲ, ಕುತ್ಕೊಂಡು ಸೊಂಟ ನೋವು ಬಂದುಬಿಟ್ಟಿತ್ತು. ಬೆಳಿಗ್ಗೆ ನಿಂತ್ಕೊಳಕ್ಕೂ ಆಗ್ವಲ್ದು, ಕುತ್ಕೊಂಡು ಲಟ್ಟಿಸೋಕ್ಕೂ ಆಗ್ವಲ್ದು, ಹಂಗಾಗಿಬಿಟ್ಟಿತ್ತು ನೋಡಿರಿ. ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ನಾಷ್ಟ ಫ್ರೆಂಡ್ಸ್. ನೋಡಿರಿ ಇವಾಗ ರಾತ್ರಿಗೆ ಅಡುಗೆಗೆ ರೆಡಿ ಮಾಡಾಕತ್ತೀನಿ. ನಮ್ಮ ತಂಗಿಯಾರು ಬಂದಾರ. ಈಗ ನಾನು ಕರೆಸಿದೆ, ಚಪಾತಿ ಇದ್ವಾ ಹಂಗಾಗಿ ತೊಗೊಂಡೋರಿ ಅಲ್ಲೇ. ಮತ್ತು ಹುಡುಗರಿಗಿನ ಜಾಗ ಚೇಂಜ್ ಆಗುತ್ತಾ ಅಂಥೇಳಿ ಇಲ್ಲೇ ಬಂದರು. ಇಲ್ಲೇ ಉಂಡು ಹೋಗೋಣ ನಡಿ ಅಂತ ಅಂದಂತಕಿ ಗಣ್ಣ, ಹಂಗಾಗಿ ಬಂದಾರ. ಈಗ ಸಾಂಬಾರು ಮಾಡಾಕತ್ತೀನಿ. ಪಲ್ಯವು ಮತ್ತು ಚಪಾತಿ ಐತಿ, ಭಾಳ ಇತ್ತು, ಹಂಗಾಗಿ ಕೊಟ್ಟು ಕಳಿಸ್ಲೇನ ಅಂದನ. ಮತ್ತು ಇಲ್ಲೇ ಬಂದಾತು ಅಂತ ಬಂದಾರ. ಅದರ ಜೊತೆಗೆ ಮತ್ತು ಅನ್ನ ಸಾಂಬಾರು ಮಾಡಿದ್ರಾತು. ಪಾಲಕ್ ಸೊಪ್ಪು ಸಾರು ನಮಗೂ ನಾಳೆಗೆ ಬರ್ತೈತಿ, ಈಗ ಮಾಡಿದ್ರ ಅಂತಂದು ಮಾಡಿದ್ರೆ. ಅಕ್ಕಿ ಖಾಲಿಯಾಗಿದ್ದು ಇಲ್ಲೇ ಮೆಟ್ರೋಕ್ಕೆ ಹೋಗಿ ಅಕ್ಕಿ ತೊಗೊಂಬಂದ್ರು. ಈ ಮಾಟಿಗೆ ಹೋಗಕ್ಕೆ ದೂರ ಆಗತ್ತೆ, ಅದೊಂದು ಪ್ಯಾಕೆಟ್ ತರಕ್ಕೆ ಏನು ಹೋಗಲ್ಲ ಅಂತಂದು ಇಲ್ಲೇ ಹೋಯ್ತಪ್ಪ. ಅಕ್ಕಿ ಅಂತೂ ಇಲ್ಲೇ ತರೋದು ಕಾಯಂ. ಬಟ್ಟೆ ವಾಶ್ ಮಾಡಿ ಹಾಕಿ ಪಾತ್ರೆ ಎಲ್ಲ ತೊಳೆದು ನೋಡ್ರಿ ಅಲ್ಲಿ ಅವಷ್ಟು ತೊಳೆದು ಈಗ ಕಾಫಿ ಮಾಡ್ಕೊಂಡು ಕೊಡ್ದೆ. ಚಹಾ ಕುಡಿಲಿಲ್ಲ ಇವತ್ತು, ಯಾಕಂದ್ರೆ ನಮ್ಮ ಮನೆಯವರು ಇವ್ರ ಮನ್ಯಾಗ ನಮ್ಮ ತಂಗಿಯರ ಮನ್ಯಾಗ ಚಹಾ ಕುಡ್ಕೊಂಬಂದಿದ್ರ, ಹಾಗಾಗಿ ಚಹಾ ಕುಡಿಲಿಲ್ಲ ಅವರು. ನಮ್ಮ ಒಬ್ಬಾಕಿಗೆ ಏನು ಚಹಾ ಮಾಡ್ಕೊಳೋದು ಅಂತಂದು ಕಾಫಿ ಮಾಡ್ಕೊಂಡು ಕೊಡ್ದೆ. ಏನಂತ ಪಪ್ಪಂದಿದು ಸ್ವಿಚ್ ಆಗೈತೆ ನೋಡಿಲ್ಲ, ಹಚ್ಚಿಸ್ಕೋ ಪಪ್ಪನ ಹತ್ರ ತಗೋ. ಈ ಕೋಪ ನೋಡು, ಮಣ್ಣು ನೋಡಿದ್ರೆ ಒಳಗೆ ಕಸ ನೋಡು ಎಷ್ಟೈತಿ.
ಹೌದೇ ಹೌದು ರೊಟ್ಟಿ ಪಾಲಕ್ ಸೊಪ್ಪನ್ಯಾಗ ಹಂಗ ಬರೋದು ಒಂದು ಈಟ್ ಬರ್ತೈತಿ ಕಸನ ಜಾಸ್ತಿ ಇದ್ರಾಗ ಎತ್ಕೊಲಿ ಅಂತ ಸೋಗ ಸೋಗ್ ನೋಡು ಆ ಸೋಗ್ ಮಾಡಿದ ತಕ್ಷಣ ಎತ್ಕೊಂಡ್ಬಿಡ್ಬೇಕು ಹಾ ಅಯ್ಯ ಈಗನು ಹಂಗ ನಾನು ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ ವೇಲ್ ಹಾಕ್ಕೊಂಡೆ ತಲೆ ಮೇಲೆ ನಿಂತರು ಕೊಡ್ಲಿಲ್ಲ ಮನ್ಯಾಗ ಗುಂಡು ಗುಂಡು ಬಾಯ್ ಪಪ್ಪ ಬಾಯ್ ಏನು ತುಕ್ತಾ ಇದೆ ಅಲ್ಲಿ ದೇವ್ರ ಪ್ರಸಾದ ಹೋಗಿ ಬಂದ್ರ ಕೃಷ್ಣ ಹಾಯ್ ನಾನು ಒಂದ್ 2 ನಿಮಿಷ ಕರ್ಕೊಂಡು ಬಂದ ಆಚೆ ನಡಿ ಆಚೆ ಅಂತಾನೆ ಕೃಷ್ಣ ಅಲ್ಲೋಡಲ್ಲೇ ಬಾಯ್ ಪಪ್ಪ ಬಾಯ್ ಇವು 2 ಕೈ ಕಟ್ಟಾಕ್ಬಿಟ್ಟಿವು ಬರೀ ಎಲ್ಲ ಎತ್ತರನು ಬಟ್ಟೆ ಎಲ್ಲ ಆಯಕ್ಕ ಎಲ್ಲ ಬಟ್ಟೆ ಎಲ್ಲ ಎಲ್ಲ ಬಟ್ಟೆ ಎತ್ತರನು ಇವು ಕೈ ಕಟ್ಟಾಕ್ಬಿಡ್ನ ಮುಂದೆ ಸೇರ್ಲೆಕ್ಸ್ ಆಲಿಗೆ ಹೋಯ್ತಾ ಇದೆ ನಮ್ಮ ಹೆಸರು ಏನಿಲ್ಲ ಖರ್ಚು ಬಜೆಟ್ ಪ್ಲಾನಿಂಗ್ ಹಿಡ್ತಾ ಹಾಲಿಂದ ಕಬ್ಬ ಬಟ್ಟೆ ಖರ್ಚಿಲ್ಲ ಅಂತ ಒಂದು ಹೋಗುತ್ತಾ ಒಂದು ಉಳಿತೈತೆ ಅನ್ನಕತ್ತ ನಾವ ಅಂದರೆ ಎತ್ತರ ನಾವು ಹಾಲು ಹಚ್ಚಿದ್ದಿಲ್ಲಲ್ಲ ಮೇಲೆ ಹಾಲು ಬರೀ ಎದೆ ಹಾಲು ಅಷ್ಟೇ ಕೊಟ್ಟಿದ್ದೆ ನಾನು ಹಾಂ ಈಗ ಒಂಚೂರು ಕಡಿಮೆ ಅಯ್ಯೋ 2 ಕೊಡ್ತೀನಿ ಅಷ್ಟ ಏನದು ಅದೇ ಕೂ ಅಂತ ನಾವು ಗಾಡಿ ಅಂತ ಅದ್ರಾಗ ಐತಲ್ಲ ಬುಲೆಟ್ ಐತಲ್ಲ ಪಾಲಕ್ ಸೊಪ್ಪಿನ ಸಾಂಬಾರ ಅನ್ನ ಚಪಾತಿ ಅದಾವ ಪಲ್ಯ ಐತಿ ಇದನ್ನ ಗಟ್ಟೆ ಮಾಡ್ತೀನಿ ದಾಲ್ ಥರ ಪಲ್ಯ ಸಾರು 3-4 ಸಲ ತೊಳೆದ್ರೂ ಕಡಿಮೆನ ಇದನ್ನು ಆಗಲ್ಲ ಅದು ನೋಡಿಲ್ಲ ಹೊಲಸು ನೋಡಿ ಎಷ್ಟು ತಗೊಂಡಾಯ್ತು ನಾನು ಇನ್ನೂ ಬರುತ್ತೆ ನೋಡ್ಬೇಕಲ್ಲ ಒಂದು 5-6 ಸಲನ ತೊಳಿಬೇಕು ಇಷ್ಟಿದು ಅಂದ್ರೆ ಎಲ್ಲ ಇರುತ್ತೆ ನಮಿತ ಏನು ಮಾಡೋದಪ್ಪ ಅಕ್ಕಿ ರೂಮ್ನಾಗ ಓದ್ಕೊಳಗತ್ತ ಹಾಂ ಏನು ಮಾಡಕತ್ತಿ ಓದ್ಕೊಳಕತ್ತೇನ ಬಾ ಬಾರ ಬಾ ಎತ್ಕೊಳ್ಳಿ ಅಂತ ಎತ್ತರೋಗಿ ಹೇಳಿದೆ ಎತ್ತರ ಬಾ ಬಾಯ್ ಎಲ್ಲಿಗೆ ಹೋಗ್ತಾ ಇದೀಯಾ ಏನ ತೋರಿಸ್ತಾನ ಏನ ತೋರಿಸಿದ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆಗೆ ಯಕ್ಷಿತ್ ಬಂದಿದ್ದಾರೆ ಮಹಾರಾಜರು ಮಹಾರಾಜನೀತ ದೊಡ್ಡ ಕಿಡಿಗೇಡಿ ಮಹಾರಾಜ ಇವ ಚಿಕ್ಕ ಕಿಡಿಗೇಡಿ ಮಹಾರಾಜ ಇವಾಗ ಕಿಡಿಗೇಡಿ ಆಗಲ್ಲ ಅವಾಗ ಕಿಡಿಗೇಡಿ ಆಗ್ತಾನೆ ನಿದ್ದೆಗನ್ನು ಬಟ್ ನಿದ್ದೆ ಜಾಸ್ತಿ ಮಾಡ್ತಾನೆ ಇವ ಏನ್ ನಿದ್ದೆ ಜಾಸ್ತಿ ಮಾಡ್ತಾನ ಎತ್ತರಂತರ ಅಲ್ಲ ಇವನು ಒಮ್ಮೆ ನಾವು ಹೋಗಿಸ್ಬೇಕು ಒಮ್ಮೆ ಸೌಂಡ್ ಏನಾರ ಆತಂತಂದ್ರೆ ಓವಾ ಏನವ ನವಕ್ಕ
ನೋಡ್ರಿ ಈಗ ಹೆಂಗೆ ಸಾರು ಕುದಿಯಾಕತ್ತೈತಿ. ಸಾರು ಯಾವಾಗಲೂ ಇದೇ ರೀತಿನೇ ಕುದಿಸ್ಬೇಕು. ಒಂದು ಕುದಿ ಬಂದ ಕೂಡಲೇ ಆಫ್ ಮಾಡಿಬಿಟ್ರೆ ಬೇಗ ಕೆಟ್ಟೋಗುತ್ತೆ, ಹಳಸ್ತೈತಿ ಸಾಂಬಾರು. ಅದರಲ್ಲೂ ಈ ಬ್ಯಾಸ್ಗೆ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ಹೊತ್ನಾಗ ಕುದಿಸ್ಬೇಕಾಗತ್ತೆ. ಒಂದು ಕುದಿ ಬಂದ್ಬಿಟ್ಲೆ ಆಫ್ ಮಾಡಿಬಿಟ್ವಿ ಅಂದ್ರೆ ಬೆಳಿಗ್ಗೆ ಹಳಸ್ತೈತಿ. ಹಾಗಾಗಿ ಈ ರೀತಿ ಜೋರಾಗಿ ಕುದಿಬೇಕು. ನೋಡ್ರಿ ತೋರ್ಸಾಕತ್ತೀನಿ. ಚಪಾತಿ ಬೆಳಿಗ್ಗೆ ಜಾಸ್ತಿ ಮಾಡಿದ್ನಲ್ಲ ಚಪಾತಿ ಉಳಿದಿದ್ವು, ಅವನ್ನ ಕೊಟ್ಟು ಕಳಿಸ್ಬೇಕಂದೆ. ಅವರು ನಾವಿಲ್ಲೇ ಬರ್ತೀವಿ ಅಂತಂದರು, ಬರ್ರಿ ಅಂತಂದೆ. ಮತ್ತು ಪಾಲಕ್ ಸೊಪ್ಪು ಬೆಳಿಗ್ಗೆನ ತೊಗೊಂಬಂದಿದ್ರು ನಮ್ಮ ಮನೆಯವರು. ಅದನ್ನು ಸಾಂಬಾರು ಮಾಡೋಕೆ ಈಗ ಸಾಂಬಾರು ರೆಡಿ ಆಯಿತು. ಅನ್ನ ಸಾಂಬಾರು ಕ್ಯಾಬೇಜ್ ಪಲ್ಯ ಇತ್ತು ಇನ್ನೂ ಎಷ್ಟೊಂಡ. ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ದಾಲ್ ಥರ ಗಟ್ಟಿಯಾಗಿ ಮಾಡಿದ್ದೆ ನಾನು ಪಾಲಕ್ ಸೊಪ್ಪಿನ ಸಾಂಬಾರು. ನೋಡಿರಿ ನಿನ್ನೆ ಮಾಡಾಕತ್ತಿದ್ವಲ್ಲ, ಇವತ್ತು ಮುಗ್ದೈತದು. ಅದು ರೈಟಿಂಗ್ದು ಆಕೆ ಮಾಡ್ಕೊತಾಳ ಅಂತಂದು ರೆಡಿ ಮಾಡಿದ್ವಿ. ಅಷ್ಟೆಲ್ಲ ಆಯಿತು. ಆದಮೇಲೆ ಊಟ ಮಾಡಾಕತ್ತಿದ್ವಿ. ಆಲ್ರೆಡಿ ಊಟ ಮುಗಿಯೋಕೆ ಬಂದಿತ್ತು. ಆವಾಗ ನೆನಪಾಯಿತು ವಿಡಿಯೋನ ಮಾಡ್ಕೊಂಡಿಲ್ಲ ಅಂತಂದು. ನಮ್ಮ ಮನೆಯವ್ರು ಆಲೇ ಊಟ ಮಾಡಿ ಎದ್ರವ್ರು. ಅವ್ರು ಬೇಗನೆ ಉಂಡ್ಬಿಡ್ತಾರೆ. ಆಕಿ ಎತ್ಕೊಂಡು ಕುಂತಾಳ, ಅವರಿಬ್ಬರು ಊಟ ಮಾಡ್ತಾಯಿದ್ರಲ್ಲ ಹಾಗಾಗಿ. ಮತ್ತು ನಮ್ಮ ಮನೆಯವ್ರು ಅವ್ನು ತೊಗೊಂಡ್ರು, ನಮಿತಾ ಉಣ್ಣಕ್ಕೆ ಕುಂತಳು. ಇಲ್ಲಿ ನವ್ಯಾಗ ಊಟ ಮಾಡಿಸಿದ್ದೆ ನಾನು. ಆಕಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತಿದ್ದೆ. ಆಮೇಲೆ ನೋಡ್ಬೋದು ಅನ್ನ ನಮಿತಾಗ ಹಾಕಿಟ್ಟಿನಿ.